ನಮಸ್ತೆ. ಇಲ್ಲಿರೋ ಜನಗಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇದು ತೆಲಂಗಾಣನ, ಇದು ಹೆಸರು ತೆಲಂಗಾಣ ಬಲಮ್ನೂರು ಅಂತ ಹೆಸರು. ಈ ವಿಡಿಯೋದವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಸೈಕಲ್ ಇಸ್ಕೊಡ್ತಾ ಇದ್ದಾರೆ. ಲಗೇಜು ಎತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ನನಗೆ. 1 ಮಂತಿಂದ ಲಗೇಜ್ ಎತ್ಕೊಂಡು ಬರ್ತಾಯಿದ್ದೀನಿ. ದಯವಿಟ್ಟು ಸೈಕಲ್ ಕೊಡಿಸಿ ಸರ್ ಅಂತಂದೆ ಸೈಕಲ್ ಕೊಡಿಸ್ತಾ ಇದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದ. ಮತ್ತು ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು ಮೊದಲು ನಮ್ಮ ಮನೆಯವರು ರಿಲೇಷನ್ನು ತಿರುಪತಿಗೆ ಪಾದಯಾತ್ರೆ ಹೋಗಿ ಬಂದೆ. ಅವರು ಕರ್ಕೊಂಡು ಹೋದರು. 9 ದಿನ ತಿರುಪತಿ ಪಾದಯಾತ್ರೆ ಮಾಡಿದೆ. ಅಲ್ಲಿ ಹೋಗಿ ಬಂದಮೇಲೆ ನಾನು ಕಾಶಿಗೆ ಪಾದಯಾತ್ರೆ ಹೋಗಿ ಬಂದೆ. ಕಾಶಿಗೆ ಒಬ್ಬರು ಗುರೂಜಿ ಗೋಪಾಲಪ್ಪ ಅಂತ ಹೇಳಿ ನನ್ನ ಕಾಶಿಗೆ ಕರ್ಕೊಂಡು ಹೋದರು ಪಾದಯಾತ್ರೆಗೆ. ಕಾಶಿನಲ್ಲಿ ನನಗೆ 5 ಜನ ಗುರೂಜಿಗಳು ಪರಿಚಯ ಆದರು. ಒಬ್ಬರು ರವಿಶಂಕರು, ಬಾಬು ಸಾರು, ಜೈಮುನಿ, ಸೂರ್ಯ ಮತ್ತು ವೀರಭದ್ರಯ್ಯ ಅಂಕಲ್ ಅಂತ ಹೇಳಿ 3 ಜನ ಗುರೂಜಿಗಳು ಪರಿಚಯ ಆದರು. ಅವ್ರಿಗೆ ಪರಿಚಯ ಆದಮೇಲೆ ಅವ್ರ ಜೊತೆ ನಾನು 2 ಮಂತು ಕಾಶಿ ಪಾದಯಾತ್ರೆ ಮಾಡಿದೆ. ಅದಾದಮೇಲೆ ರವಿಶಂಕರ್ ಗುರೂಜಿ ಜೊತೆ ನಾನು ನರ್ಮದಾ ನದಿ ಪರಿಕ್ರಮಗೆ ಹೋದೆ. ಅದು 5,000 ಕಿಲೋಮೀಟ್ರ್ 3 ತಿಂಗಳು ಹೋಗಿ ಬಂದೆ. ಅದು ಹೋಗಿ ಬಂದಮೇಲೆ ನನಗೆ 12 ಜ್ಯೋತಿರ್ಲಿಂಗ ಹೋಗಬೇಕು ಅಂತ ಜೈಮುನಿ ಅವರು ಅಡ್ವೈಸ್ ಮಾಡಿದ್ರು. ಬಟ್ 12 ಜ್ಯೋತಿರ್ಲಿಂಗ 6 ಮಂತ್ ಆಗುತ್ತೆ ಹೋಗೋದಕ್ಕೆ. ಅದಕ್ಕೆ ಯಾರೂ ಸಪೋರ್ಟ್ ಮಾಡೋರಿಲ್ಲ. 6 ತಿಂಗಳು ಯಾರೂ ಬರೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಮತ್ತು ನನಗೆ ಯಾವಾಗಲೂ ಕನಸಲ್ಲಿ ದೇವ್ರು ಬರೋದು, ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಪಾದಯಾತ್ರೆ ಹೋಗಬೇಕು ಅನ್ನೋ ಮನಸ್ಸು ನನಗೆ. ಅದಕ್ಕೋಸ್ಕರ ನಾನು ಒಬ್ಬಳೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ. ರಾಮೇಶ್ವರದಿಂದ ಶ್ರೀಶೈಲವರೆಗೂ ಒಬ್ಬಳೇ ಬಂದೆ. ಹೆಂಗೋ ಧೈರ್ಯ ಮಾಡಿ ಕಾಡಿದ್ರೂ ಒಬ್ಬಳೇ ಬಂದೆ, ಭಯ ಪಡ್ದಿರ. ಆ ಶ್ರೀಶೈಲ ಬೆಟ್ಟದಲ್ಲಿ ಇವರು ಗುರೂಜಿ ಸಿಕ್ಕಿದ್ರು ನನಗೆ. ಇವ್ರು ಹೆಂಗೆ ಸಿಕ್ಕಿದ್ರು ಅಂದರೆ ನನಗೆ ಶಿವಪರಮಾತ್ಮನೇ ಹಿಂದೆ ಬರ್ತಾ ಇದ್ದಾನೆ ಅನ್ನೋ ರೇಂಜಿಗೆ ನನಗೆ ಸಿಕ್ಕಿದ್ರು. ನಾನು ಇವ್ರನ್ನ ಕೇಳಿದೆ, ಗುರೂಜಿ ಹಿಂಗೆ ನೀವು ಬರ್ತಿದ್ದೀರಲ್ಲ, ನನ್ನ ಜೊತೆ ಬರ್ತೀರಾ 12 ಜ್ಯೋತಿರ್ಲಿಂಗಕ್ಕೆ ಅಂತ. ಅವರು ಹೇಳ್ತೀನಮ್ಮ, ನಾನು ನಾಳೆ ಬೆಳಗ್ಗೆಗೆ, ನಾನು ಇವಾಗಲೇ ಹೇಳೋಕ್ಕಾಗಲ್ಲ, ದೇವ್ರು ಏನು ಹೇಳ್ತಾನೆ ನೋಡ್ಕೊಂಡು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದರು. ಮಾರನೇ ದಿವಸ ಬೆಳಗ್ಗೆ ಇವ್ರು ಸಿಕ್ಕಿದ್ರು. ಮತ್ತೆ ಸಿಕ್ಬಿಟ್ಟು ಬರ್ತೀನಮ್ಮ ಅಂತ ಅಂದರು. ಇನ್ನೊಬ್ಬರು ಆಂಜನೇಯ ಗುರೂಜಿ ಅಂತ ಇದ್ದಾರೆ. ಆಂಜನೇಯ ಗುರೂಜಿಯವರು ನನಗೆ ಫೋನ್ ಮಾಡಿ ಮಲೆಯ ಗುರೂಜಿ ಅಂತ ಸಿಕ್ಕಿದ್ರು ಕಂಬದಲ್ಲಿ, ಕಂಬದಲ್ಲ ಅದು ಹೆಸರು ಗೊತ್ತಿಲ್ಲ. ಆ ಗುರೂಜಿ ಬಂದು ಆಂಜನೇಯ ಗುರೂಜಿಗೆ ಪರಿಚಯ ಮಾಡಿಕೊಟ್ರು. ಆ ಆಂಜನೇಯ ಗುರೂಜಿಯವರು ವಿಭೂತಿ ಮಠದಲ್ಲಿ ಇರೋದು. ಆ ಗುರೂಜಿ ನನಗೆ ನಿಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟು ನನಗೆ ಇಷ್ಟೊಂದು ಅದ್ದೂರಿ ಅದೇನು ಹೇಳ್ತಾರೆ ಸ್ವಾಗತ ಮಾಡ್ತಾ ಇದ್ದಾರೆ. ಆ ಗುರೂಜಿಗೆ ತುಂಬ ಹೃದಯದ ಧನ್ಯವಾದ. ಈಗ ನಾನು 2 ಜ್ಯೋತಿರ್ಲಿಂಗ ಮುಗಿಸಿದ್ದೀನಿ. ಒಂದು ರಾಮೇಶ್ವರ, ಶ್ರೀಶೈಲ. ಈಗ ನೆಕ್ಸ್ಟು ವೈದ್ಯನಾಥೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಓಂಕಾರೇಶ್ವರ, ಮಹಾಕಾಳೇಶ್ವರ, ತ್ರಯಂಬಕೇಶ್ವರ, ಅದಾದಮೇಲೆ ಕಾಶಿ ವಿಶ್ವನಾಥ, ನಾಗೇಶ್ವರ, ಸೋಮೇಶ್ವರ, ಆಮೇಲೆ ಕೇದಾರ್ನಾಥ್. ಟೋಟಲ್ಲು 8,000 ಕಿಲೋಮೀಟ್ರು 6 ತಿಂಗಳು ನಡ್ಕೊಂಡು ಹೋಗೋದು. ಎಲ್ಲೂ ಏನೂ ನಾನು ಬಸ್ ಹತ್ತಿಲ್ಲ, ಇದತ್ತಿಲ್ಲ. ಜನಗಳು ಸ್ವಲ್ಪ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಂಗೆ ಹತ್ತಂಗಿರೋ ಭಗವಂತನ ನಾನು ನೋಡೋಕ್ಕಾಗಲ್ಲ. ನಾನು ಡೈಲಿ ನಡ್ಕೊಂಡೇ ಹೋಗೋದು. ಸೈಕಲ್ ಏನು ಕೇಳಿದ್ದೀನಿ ಅಂದರೆ ಲಗೇಜ್ಗೋಸ್ಕರ ಸೈಕಲ್ ತೊಗೊಂಡು ಹೋಗೋಕ್ಕೆ ಕೇಳ್ತಾ ಇದ್ದೀನಿ. ನಂಗೆ ಸೈಕಲ್ ಓಡ್ಸೋಕ್ಕೆ ಸಹ ಬರೋದಿಲ್ಲ. ಆಮೇಲೆ ಜನ ತಪ್ಪು ತಿಳ್ಕೊಬೇಡಿ ದಯವಿಟ್ಟು.